ಸ್ನೇಹಿತರೆ ನಮಸ್ಕಾರ, ಎಲ್ರಿಗೂ ಸ್ವಾಗತ. 4,000 ಬಂತು ಮಹಿಳೆಯರಿಗೆ ಇಂದು. ಸ್ನೇಹಿತರೆ ಭರ್ಜರಿ ಗುಡ್ ನ್ಯೂಸ್ನೊಂದಿಗೆ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಹಣ ಬಂತು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮಿಸ್ ಮಾಡ್ತೀರಾ ಅಂತಂದರೆ ನಯಾ ಪೈಸೆ ಕೂಡ ಹಣ ಬರೋದಿಲ್ಲ. ತುಂಬ ಜನ ಹೇಳಿದ್ದೀರಾ ನನಗೆ ತುಂಬ ಜನ ಹೇಳಿದ್ದೀರಾ ಹಣ ಜಮೆ ಆಗಿಲ್ಲ ಸರ್ ಅಂತ. ಕಂಪ್ಲೀಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಲ್ಮೋಸ್ಟ್ ಹೇಳಿದ್ದಾರೆ, ನಾವು ಹಣವನ್ನು ಹಾಕ್ತೇವೆ, ಇನ್ಮೇಲೆ ಖಂಡಿತವಾಗ್ಲೂ ಹಣವನ್ನು ಮಿಸ್ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ಹಣ ಜಮೆ ಆಗಿದೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಹಣ ಜಮೆ ಆಗಿದೆ, ಯಾರಿಗೆಲ್ಲ ಹಣ ಬಂದಿದೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅಂತ ತಿಳಿಸ್ಕೊಡಿ ಸ್ನೇಹಿತರೆ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ, ಅಂದರೆ ನಮ್ಗೆ ಹಣ ಬಂದಿಲ್ವಲ್ಲ, ನಮಗೆ ಏನು DBT ಮುಖಾಂತರ ಏನಾದರೂ ಹಣ ಹಾಕೋದಿಲ್ವೋ ಅನ್ನುವಂಥ ಒಂದಿಷ್ಟು ಅಂದರೆ ಅವರಿಗೆ ತಲೆ ಬಿಸಿ ಆಗಿಬಿಟ್ಟಿದೆ. ಅಂದರೆ ಏನಿದು ನಮ್ಗೆ ಹಣನೇ ಹಾಕ್ತಾ ಇಲ್ವಲ್ಲ ಅನ್ನುವಂಥದ್ದು. ಈಗ ಫಸ್ಟ್ ಆಫ್ ಆಲ್ DBT ಮುಖಾಂತರ ಯಾರ್ಯಾರಿಗೆ ಹಣ ಬಂದಿದೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗ ತುಂಬ ಜನ ಈಗ ಆಲ್ಮೋಸ್ಟ್ ಕೇಳಿರ್ಬೋದು, ನಮಗೆ ಹಣ ಬಂದಿದೆ ಅನ್ನುವಂಥದ್ದನ್ನು ತುಂಬ ಚಾನಲಲ್ಲಿ ಈಗ ಹಾಕ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದು, ಈಗ ಹಣ ಜಮೆ ಆಗಿದೆ. ತುಂಬ ಜನರಿಗೆ ಹಣ ಜಮೆ ಆಗಿದೆ, ತುಂಬ ಜನರಿಗೆ ಹಣ ಬಂದಿಲ್ಲ, ಅದು ಗೊತ್ತು ನನಗೆ. ಅಂದರೆ ಈಗ ತುಂಬ ಜನರಿಗೆ ಹಣ ಬಂದಿಲ್ಲ ಅಂದ ತಕ್ಷಣ ಏನು ಮಾಡಬೇಕು? ಈಗ ಹಣ ಕೆಲವರಿಗೆ ಬಂದಿದೆ, ಕೆಲವರಿಗೆ ಹಣ ಬಂದಿಲ್ಲ. ಈಗ ಏನು ಮಾಡುವಂಥದ್ದು? ಈಗ ಹಣ ಬಂದಿಲ್ಲ ಅಂದ ತಕ್ಷಣ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಅಲ್ಲ. ಈಗ ಹಣ ಬಂದಿಲ್ಲ ಅಂದ ತಕ್ಷಣ ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ. ನಾನು ಹೇಳುವಂಥದ್ದನ್ನು ಮಾಡ್ಕೊಂಡು ಹೋಗಿ, ಡೆಫಿನೆಟಾಗಿ ಹಣ ಬರುತ್ತೆ. ಯಾಕೆ ಹಣ ಬರೋದಿಲ್ಲ ನೋಡೋಣ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಈಗ ತುಂಬ ಜನರಿಗೆ ಹಣ ಬಂದಿಲ್ಲ. ಯಾಕೆ? ಈಗ ಏನು ಮಾಡುವಂಥದ್ದು ಅನ್ನುವಂಥದ್ದು ತುಂಬ ಜನರಿಗೆ ಒಂದು ಟೆನ್ಷನ್ ಆಗಿ, ಅಂದರೆ ಆಲ್ಮೋಸ್ಟ್ ಟೆನ್ಷನ್ ಆಗಿ ಉಳಿದಿರುವಂಥದ್ದು. ಅಂತಂದರೆ ಏನು ಮಾಡಬೇಕು? ನಾನು ಕಂಪ್ಲೀಟಾಗಿ ಮಹಿಳೆಯರು ಎಲ್ರಿಗೂ ಹೇಳ್ತಾ ಇರುವಂಥದ್ದು, ದಯವಿಟ್ಟು ನಿಮ್ಮ ಹಳೆಯ ಏನಾದರೂ ರೇಷನ್ ಕಾರ್ಡ್ಗಳಿದ್ದರೆ ಅದನ್ನು ಇನ್ನೂ ಅಪ್ಡೇಟ್ ಆಗದೇ ಇದ್ದರೆ, ಅಂದರೆ ಇನ್ನೂ ಅಪ್ಡೇಟ್ ಮಾಡದೇ ಇದ್ದರೆ ದಯವಿಟ್ಟು ಮಾಡ್ಕೊಳ್ಳಿ. ದಯವಿಟ್ಟು ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ತುಂಬ ಜನ ಅಪ್ಡೇಟನ್ನು ಮಾಡಿಸ್ತಾ ಇಲ್ಲ. ದಯವಿಟ್ಟು ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಆಶ್ರಯ ಅಪ್ಡೇಟ್ಸ್ ಕನ್ನಡ ಚಾನಲ್ ಕಡೆಯಿಂದ ನಿಮ್ಮೆಲ್ರಿಗೂ ನಾನು ಕೇಳ್ತಾ ಇರುವಂಥದ್ದಿಷ್ಟೇ, ದಯವಿಟ್ಟು ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ದಯವಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡಿ, ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ, ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತುಂಬ ಜನ ಕೇಳಿದ್ದೀರಾ. ಅಂದರೆ ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬಂದಿಲ್ಲ, ನಾವು ಏನು ಮಾಡುವಂಥದ್ದು ಅನ್ನುವಂಥದ್ದನ್ನು ತುಂಬ ಜನ ತಿಳಿಸ್ಕೊಟ್ಟಿದ್ದೀರಾ, ಕೇಳಿದ್ದೀರಾ. ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಈಗ ಏನು ನಮ್ಗೆ ಆಗ್ತಾ ಇಲ್ಲ, ನಮಗೆ ಹಣ ಜಮೆ ಆಗ್ತಾ ಇಲ್ಲ ಸರ್, ಹಣ ಬರ್ತಾ ಇಲ್ಲ ಸರ್ ಅನ್ನುವಂಥದ್ದು. ರೇಷನ್ ಕಾರ್ಡ್ ಅಪ್ಡೇಟನ್ನು ಏನು ಮಾಡಬೇಕು ಅಂತಂದರೆ, ರೇಷನ್ ಕಾರ್ಡ್ ಅಪ್ಡೇಟನ್ನು ಈಗ ಮಾಡಬೇಕಾ ನಾವು? ಏನು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡುವಂಥದ್ದು ಬೇಡವಾ ಅನ್ನುವಂಥದ್ದು ಒಂದಿಷ್ಟು ಜನರ ಏನು ನನಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ ಅಥವಾ ಎಲ್ಲ ಸತಿ ಕೇಳ್ತಾನೆ ಇರ್ತೀರ. ಈಗ ಏನು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳ್ತಾ ಇರ್ತೀರ. ಈಗ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡುವಂಥದ್ದು ಹೇಗೆ ಅನ್ನುವಂಥದ್ದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಏನು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾ ಅಥವಾ ಮಾಡಬಾರ್ದಾ, ಇದು ಒಂದಿಷ್ಟು ಜನರಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಅದನ್ನು ನನಗೆ ತಿಳಿಸ್ಕೊಡ್ತೀನಿ. ಮಾಡುವಂಥದ್ದು ಹೇಗೆ, ಈಗ ಆಲ್ಮೋಸ್ಟ್ ಮಾಡುವಂಥದ್ದಾದರೂ ಹೇಗೆ ಮಾಡಬೇಕು, ಏನು ಕಂಪ್ಲೀಟ್ ಆಗಿರುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಹಣ ಬಂದಿಲ್ಲ ಅಂಥವ್ರು ಎಲ್ಲರೂ ಕೂಡ ದಯವಿಟ್ಟು ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ಕೊಡಿ. ನಿಮಗೆ ಹಣ ಈಗ ಬಂದಿದೆಯಾ, ಗೃಹಲಕ್ಷ್ಮಿ ಹಣ ಬಂದಿದೆಯಾ, ಹಣ ಬಂದಿಲ್ವಾ, ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ದಯವಿಟ್ಟು ತಿಳಿಸ್ಕೊಡಿ ನನಗೆ. ನಿಮ್ಮ ಅನಿಸಿಕೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ಕೊಡಿ ಅಂತ. ಈಗ ತುಂಬ ಜನ ಹೇಳ್ತಾ ಇರುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಅಂದರೆ ನಿಮ್ಮ ಅನಿಸಿಕೆಯನ್ನು ನೀವು ಹೇಳ್ತಾ ಇರುವಂಥದ್ದು. ಏನು ಮಾಡಬೇಕು ಅನ್ನುವಂಥದ್ದು ತುಂಬ ಜನರಿಗೆ ಇಲ್ಲಿ ಅರ್ಥ ಆಗ್ತಾಯಿಲ್ಲ. ಅಯ್ಯೋ ನಮ್ಗೆ ಹಣನೇ ಬಂದಿಲ್ವಲ್ಲ ಅನ್ನುವಂಥದ್ದು ತುಂಬ ಜನರ ಅನಿಸಿಕೆ ಅಂತಲೇ ಹೇಳ್ಬೋದು. ಈಗ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾರೂ ಕೂಡ ಇದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗ ತುಂಬ ಜನರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಟುಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಅನ್ನುವಂಥದ್ದನ್ನು ನಾನು ಹೇಳಿದ್ದೀನಿ. ಹಾಗಾಗಿ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ, ಈಗ ಆಲ್ಮೋಸ್ಟ್ ನಾನು ತುಂಬ ಜನರಿಗೆ ಇಲ್ಲಿ ಹೇಳಿದ್ದೀನಿ. ಈಗ ಮೊಬೈಲ್ ನಂಬರನ್ನು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಎಲ್ಲರೂ ಕೂಡ ಅದನ್ನು ಸರಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಮೊಬೈಲ್ ನಂಬರ್ ತುಂಬ ಜನ ಇದು ದೊಡ್ಡ ಪ್ರಾಬ್ಲಮ್ ಆಗಿ ಇಲ್ಲಿ ಈಗ ಸದ್ಯದ ಮಟ್ಟಿಗೆ ಏನು ಆಗ್ತಾ ಇರುವಂಥದ್ದು, ಏನು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು, ಮೊಬೈಲ್ ನಂಬರ್ನ ಒಂದು ಬಾರಿ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾವ್ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬಂದಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಸಿಂಪಲಾಗಿ. ಈಗ ಸಿಂಪಲಾಗಿ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ, ಹಣ ಜಮೆ ಆಗಿದೆ. ಈಗ ಸದ್ಯದ ಮಟ್ಟಿಗೆ ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ದಾವಣಗೆರೆಗೆ ಜಮೆ ಆಗಿದೆ, ಬಳ್ಳಾರಿಗೆ ಜಮೆ ಆಗಿದೆ, ಹಾಸನಕ್ಕೆ ಜಮೆ ಆಗಿದೆ,
ಮಂಡ್ಯಕ್ಕೆ ಜಮೆ ಆಗಿದೆ, ಚಿತ್ರದುರ್ಗಕ್ಕೆ ಜಮೆ ಆಗಿದೆ, ಆ್ಯಂಡ್ ದಕ್ಷಿಣ ಕನ್ನಡಕ್ಕೆ ಜಮೆ ಆಗಿದೆ, ಉತ್ತರ ಕನ್ನಡಕ್ಕೆ ಜಮೆ ಆಗಿದೆ, ಆ್ಯಂಡ್ ಆಲ್ರೆಡಿ ಅದೆಲ್ಲ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ ಕೋಲಾರ, ಕೊಪ್ಪಳ, ಬಳ್ಳಾರಿ, ಬೀದರ್, ಗದಗ, ಚಿತ್ರದುರ್ಗ ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಆಲ್ಮೋಸ್ಟ್ 25-26ನೇ ಕಂತಿನ ಹಣ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಇದು ಭರ್ಜರಿ ಜಮಾ ಅಂತಲೇ ಹೇಳ್ಬೋದು. ಸದ್ಯದ ಮಟ್ಟಿಗೆ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗ್ತಾ ಇದೆ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ದಯವಿಟ್ಟು ಎಲ್ರಿಗೂ ಹಣ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಮಾಡಿ. ದಯವಿಟ್ಟು ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮಾಡಿ. ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಕಾಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ, ದಯವಿಟ್ಟು ಕಮೆಂಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ, ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ತುಂಬ ಜನ ಕೇಳಿರುವಂಥದ್ದು ಹಣ ಬಂದಿಲ್ಲ, ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಎಲ್ರಿಗೂ ಹಣ ಬರುತ್ತೆ. ಯಾಕೆ ಹಣ ಬರೋದಿಲ್ಲ? ಈಗ ಆಲ್ಮೋಸ್ಟ್ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಹಣ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆ್ಯಂಡ್ ಕಮೆಂಟನ್ನು ಮಾಡಿಲ್ಲ ಅಂತಂದರೆ ದಯವಿಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಜನ ಕಮೆಂಟನ್ನು ಮಾಡ್ತಾ ಇಲ್ಲ. ಈಗ ಕಮೆಂಟ್ ಅಂತಂದರೆ ಹೇಗಂತಂದರೆ, ಈಗ ತುಂಬ ಜನ ಕಮೆಂಟ್ ಹೇಗೆ ಮಾಡ್ತಾ ಇಲ್ಲ ಅಂತಂದರೆ, ಈಗ ವಿಡಿಯೋವನ್ನು ನೋಡ್ತೀರಾ ಅಲ್ಲೇ ಹೋಗಿಬಿಡ್ತೀರಾ. ಈ ರೀತಿ ಮಾಡೋದ್ರಿಂದ ಕೆಲವರಿಗೆ ಹಣ ಬರೋದಿಲ್ಲ. ಯಾಕಂತಂದರೆ ನಾನು ಯಾಕೆ ಹೇಳ್ತೀರ ಅಂತಂದರೆ, ಇಲ್ಲಿ ಮೇಯ್ನಾಗಿ ನೀವು ಕಮೆಂಟನ್ನು ಮಾಡಿಬಿಟ್ರೆ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಈಗ ನೀವು ಕಮೆಂಟನ್ನು ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಕಮೆಂಟೆಲ್ಲ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಸರ್? ಏನೂ ಆಗೋದಿಲ್ಲ ಅಂತ ನೀವು ಕೆಲವರು ಹೇಳ್ತೀರಾ. ಇಲ್ಲ, ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ಈಗ ನೀವು ಕಮೆಂಟನ್ನು ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಮಾಡಿಲ್ಲ ಅಂತಂದರೆ ಸಿಂಪಲ್ಲಾಗಿ ಮೇಯ್ನಾಗಿ ಆಗುವಂಥದ್ದು ಇಷ್ಟೇ. ನೀವು ಕಮೆಂಟನ್ನು ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ? ಕಮೆಂಟ್ ಮಾಡಿಲ್ಲ ಅಂತಂದರೆ ಸರ್ಕಾರಕ್ಕೆ ಹಣ ಇಲ್ಲಿ ಅಂದರೆ ಈಗ ಸರ್ಕಾರಕ್ಕೆ ಗೊತ್ತಾಗೋದಿಲ್ಲ ಮಹಿಳೆಯರಿಗೆ ಹಣ ಬಂದಿದೆಯೋ ಅಥವಾ ಬಂದಿಲ್ವೋ, ಅಥವಾ ಈಗ ನಾವು ಹಣ ಹಾಕಿರುವಂಥದ್ದು ಕರೆಕ್ಟ್ ಇದೆಯೋ ಕರೆಕ್ಟ್ ಇಲ್ಲವೋ, ಅಥವಾ ಏನೋ ಆಗಿದೆ ಅನ್ನುವಂಥದ್ದು ಈಗ ಆಲ್ಮೋಸ್ಟ್ ಮಹಿಳೆಯರಿಗೆ ಅಂದರೆ ಈಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಸರ್ಕಾರಕ್ಕೂ ಕೂಡ ಇಲ್ಲಿ ಗೊತ್ತಾಗಲ್ಲ. ಅಂದರೆ ಈಗ ನಾವು ಹಣವನ್ನು ಹಾಕಿರುವಂಥದ್ದು ಮಹಿಳಾ ಫಲಾನುಭವಿಗಳಿಗೆ ತಲುಪಿದೆಯಾ ಅಥವಾ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಮಹಿಳೆಯರಿಗೆ ಹೋಗಿದೆಯಾ ಅಂತಂದರೆ ಹಣ ಅವರವ್ರ ಅಕೌಂಟಿಗೆ ಜಮೆ ಆಗಿದೆ ಅನ್ನುವಂಥದ್ದು ಅವರಿಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಈ ರೀತಿ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೀವು ತಪ್ಪು ಮಾಡುವಂಥದ್ದು, ದೊಡ್ಡ ತಪ್ಪು ಮಾಡುವಂಥದ್ದು ಇದೆ. ಇಲ್ಲಿ ತಪ್ಪು ಮಾಡಿದರೆ ನಯಾ ಪೈಸೆ ಕೂಡ ಹಣ ಅನ್ನುವಂಥದ್ದು ಜಮೆ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಈ ಒಂದು ವಿಡಿಯೋದ ಮುಖಾಂತರ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಬರಲಿ ಸ್ನೇಹಿತರೆ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಇದೇ ರೀತಿ ಅಪ್ಡೇಟ್ಗಳು, ರಿಯಲ್ ಆಗಿರುವಂಥ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ಬೇಕಂತಂದರೆ ಮೇಯ್ನ್ ಆಗಿರುವಂಥ ಚಾನಲ್ ನಮ್ಮದು. ದಯವಿಟ್ಟು ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಬಹುದು. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ತುಂಬ ಒಳ್ಳೆಯದಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ.